ಪೊದ್ದು ಡಾರ್ಲಿಂಗ್, ನೀನು ಬರೀ ಕಂಡರಿಗೆ ಸಹಾಯ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಕುಂತಿದ್ದೀಗಲ್ಲ ಪೊದ್ದು ಡಾರ್ಲಿಂಗ್. ನಿನಗೇನು ಹೊಸಿನೂ ಬೇಜಾರಂತ ಅನ್ಸಕ್ಕಿಲ್ವ ಪೊದ್ದು ಡಾರ್ಲಿಂಗ್? ನಿಂಗೆ ಯಾವಾಗ ಕಂಡರಿಗೆ ಸಹಾಯ ಮಾಡು ಭೈರವ, ಕಂಡರಿಗೆ ಸಹಾಯ ಮಾಡು ಭೈರವ ಅಂತ ಹೇಳ್ತಿರ್ತೀಗಲ್ಲ, ಈ ಕಿತ್ತ ಹೇಳ್ಬಿಡು. ಇನ್ನು ನೀನು ನಾನು ಇನ್ನು ನೆಮ್ಮದಿಯಾಗಿರ್ಬೇಕು. ಹಾಂ, ಇನ್ನು ಯಾರು ಬಂದು ಸಹಾಯ ಕೇಳಿದ್ರು ನಾವಿಬ್ರು ಸಹಾಯ ಅಂತೂ ಮಾಡಬಾರ್ದು ಇನ್ನು ಮ್ಯಾಲೆ. ಏನಂತೀಗ? ನಾನು ಹಂಗೆ ಅನ್ಕೊಂಡಿವ್ನಿ ಕಣ್ಬೇರವ, ಯಾರಿಗೂನು ಸಹಾಯ ಮಾಡಬಾರ್ದಿನ್ನ ಅಂತ ಹೇಳ್ಬಿಟ್ಟು ನಮಗ್ ನಾವು ಉದ್ಧಾರ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋನಿ ಅಂತ ಅನ್ಸೈತೆ ನನಗೂನು. ನಿನಗೂ ಒಂದೇ ಕಿತ ಅನ್ಸೈತೆ, ನನಗೂ ಒಂದೇ ಕಿತ ಅನ್ಸೈತೆ, ಇಬ್ರಿಗೂ ಒಂದೇ ಕಿತ ಅನ್ಸೈತೆ ಬುಡತಾಗೆ. ನನಗೂನು ಸಹಾಯ ಮಾಡಿ 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 ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಹೋಗತ್ತಾಗೆ ಎಷ್ಟು ಅಂತ ಹೇಳ್ಬಿಟ್ಟು ಸಹಾಯ ಮಾಡ್ಕೊಂಡು ಕುಂತ್ಕೊಳಕೈತದ, ನಾವು ಉದ್ಧಾರ ಆಗೋದು ಬೇಡವಾ? ಅದು ಬೇರೆ ಇವಾಗ ನನ್ನ ಮಗ ಮದುವೆಗೆ ಬೇರೆ ಒಪ್ಕೊಂಡವ್ನಿ. ಮದುವೆ ಬೇರೆ ನೀನಿಯ ಮಾಡಬೇಕು. ಅದು ಬೇರೆ ಸಾವುಕಾರ ಮನೆ ಹುಡುಗಿ. ಹಾಂ, ಏನು ಹೇಳಿದ್ರು ಯಾರು ಕೇಳಕ್ಕಿಲ್ಲ. ಆ ಹುಡುಗಿನೂ ಒಪ್ಕೊಂಡೈದಂತೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ತಾನೇ ನೀವೇನು ಮಾಡೋಕ್ಕಾಯ್ತದೆ? ಇನ್ಮೇಲೆ ಅದ್ರ ಕಡೆ ಗಮನ ಕೊಡಬೇಕು. ನಂತಾಗೆಲ್ಲ ನಡೆಯೋಕ್ಕಿಲ್ಲ ಹೇಳು. ನಾನು ಮುರಿದು ಮೂಲೆ ಕೂರಿಸ್ಬಿಡ್ತೀನಿ ನಾನಂತೂ. ಶಾನೆ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗ್ಬಿಟ್ಟೆ ನನ್ನ ತಾಗೆ. ಯಾ ಸಾವುಕಾರ ಆದರೂ ಇಲ್ಲ, ಯಾ ಬಡವರಾದ್ರೂ ಇಲ್ಲ ನನ್ನ ತಾಗೆ. ನಾನಿಲ್ವ ಪದ್ದು ಡಾರ್ಲಿಂಗ್, ಅಂಥ ಪರಿಸ್ಥಿತಿ ಏನಾದರೂ ಬಂದ್ಬಿಟ್ರೆ ನಾನು ಯಾವಾಗೂ ನಿನ್ನ ಜೊತೆನೇ ಇರ್ತೀನಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕತ್ತೀಯ? ನನಗೆ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು ನಿಂಗೆ. ಅದೇ ಅಲ್ವಾ ಭೈರವ ಧೈರ್ಯ ಅಂತ ಹೇಳಿದ್ರೆ. ನೀನಂತೂ ಅವತ್ತಿಂದ ನಾನು ಸಾಯ ಗಂಟ ನನ್ನ ಜೊತೆನೇ ಇರ್ತೀನಿ ಅಂತ ನನ್ನ ಜೊತೆ ಬಿಟ್ಟು ಎಲ್ಲೂ ಹೋಗಿಲ್ಲ. ನನ್ನ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ನೀಯೇ ಮಾಡ್ಕೊಬಿಟ್ಟಿದ್ಯಾ. ಇನ್ನು ಹೆದರ್ಕಳ ಅಂತದ ಇನ್ನೇನು? ಅದಕ್ಕೆ ಹೊಸಿ ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಧೈರ್ಯವಾಗಿರು ಹೊಸಿ, ಸರಿನಾ? ನೋಡು, ಇನ್ನು ಯಾರು ಸಹಾಯ ಕೇಳಿದ್ರು ನಾವಿಬ್ರು ಮಾಡೋದು ಬೇಡ. ಇನ್ನು ನಮಗೆ ಮಾತ್ರ ನಾವು ನೋಡ್ಕೊಳ್ಳೋಣ. ಇನ್ನು ಯಾರೇನಾರ ಕೇಳಿದ್ರು ನಾವು ಇನ್ನೇನು ಹೇಳೋದು ಬೇಡ. ಇನ್ನು ಯಾವ್ದ್ರ ಬಗ್ಗೆ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿಂಗೆ ಇದ್ಬಿಡೋಣ. ಸರಿ ಪದ್ದು ಡಾರ್ಲಿಂಗ್, ಅದು ಎಷ್ಟೊತ್ತಿತ್ತೀಯೋ ನಾನು ನೋಡೇ ಬಿಡ್ತೀನಿ ಹಿಂಗೆ ನೀಯ. ನೋಡೋಣ. ಆ ಕಂಬ್ಲಿ ಬಂದು ಅಂಗಡಿ ಇಕ್ಕಬಿಟ್ಟು ಅಲ್ಲೊಳ್ಕ ಅಂಗಡಿ ಇಕ್ಕೊಂಡಿರೋ ಸೇಟು ನನಗೆ ಎಷ್ಟು ಲಾಸ್ ನಡೀತೈತೆ ಅಂದರೆ ದೇವರಣೆ ತುಂಬ ಲಾಸ್ ನಡೀತೈತೆ ನಮ್ಗಂತೂ. 25 ರೂಪಾಯಿ ಕೊಡ್ತಾಳಲ್ಲ, ಬೇಕು ಅಂತಲೇ ಕೊಡ್ತಾಳೆ ಅವಳಂತೂ ಕಂತ್ರಿ. 25 ರೂಪಾಯಿಗೆ ಏನು ಹುಡ್ತದೆ? ಯಾವುದೋ ಉದ್ದೇಶಕ್ಕೆ ಬಂದ್ಬಿಟ್ಟು ಇಟ್ಕೊಂಡಿರೋದು ಅಂತ ಮಾತ್ರ ಚೆನ್ನಾಗಿ ಗೊತ್ತಾಯ್ತಾಯ್ತು ನನಗಂತೂ. ಏನೋ ಉದ್ದೇಶಕ್ಕೆ ತಂದು ಅಂಗಡಿಯ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಾವಳಲ್ವಾ. ಐತೆ, ಏನಾರ ಒಂದು ಉಪಾಯ ಮಾಡಬೇಕಲ್ಲ ಇದಕ್ಕೆ. ಹಾಂ, ಯಾರು ಸಹಾಯ ಕೇಳೋಣ? ಹಾಂ, ಪೊದ್ದು ಆಂಟಿ ಅಲ್ವಾ, ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಹೇಳ್ಕೊಂಡ್ರೆ ಒಂಚೂರು ಪರಿಹಾರ ಆದರೂ ಕೊಡ್ತಾರೆ. ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಏನಾರ ಒಂದು ಪರಿಹಾರ ಕೊಟ್ಬಿಟ್ರೆ ಸಾಕಲ್ವೇ? ಹೋಗಿ ಕೇಳೋಣ. ಈ ಕಂಬ್ಲಿ ಹಿಂಗೆಲ್ಲ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ನನ್ನ ಕಷ್ಟ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರೆ ಅವರು ಅರ್ಥ ಮಾಡ್ಕೋತಾರೆ ಅಂತ ಅನ್ನಿಸ್ತದೆ. ನನ್ನ ಕಷ್ಟವ ನಾನು ಹೋಗಿ ಹೇಳಲೇಬೇಕು. ಇನ್ನು ಶುರು ಮಾಡ್ಕೊತೀನಿ. ಹೋಗ ಆಂಟಿ ತೆಗೆ ಹೇಳ್ಬಿಟ್ಟು ಆ ಕಂಬ್ಲಿಗೆ ಬುದ್ಧಿ ಕಲಿಸ್ತೀನಿ. ಯಾಕವ ಸಾಪ್ಕಿದೀಗಲ್ಲ? ಮಾವ ನಮ್ಮ ಅಂಗಡಿ ಪಕ್ಕ ಕಂಬ್ಲಿ ಅಂತ ಅಂಗಡಿ ಇಕ್ಬಿಟ್ಟು ನಾನು 35 ರೂಪಾಯಿಗೆ ಎಗ್ ರೈಸ್ ಮಾರಿದ್ರೆ ಅವಳು 25 ರೂಪಾಯಿಗೆ ಮಾರ್ಬಿಟ್ಟು ಹೆಂಗೆಂಗೋ ಎಲ್ಲನೂ ಯಾವ್ದವ ಮಾಡ್ತಾವಳೆ ಮಾವ. ನಂಗೆ ಸ್ಯಾನೆ ಬೇಜಾರಾಯ್ತದೆ, ಎಷ್ಟು ಕಡಿಮೆ ರೇಟ್ಗೆ ಎಲ್ಲನೂ ಕೊಡ್ತಾವಳಲ್ಲ ಅಂತ ಹೇಳ್ಬಿಟ್ಟು. ನನಗೂ ಬಿಸ್ನೆಸ್ ಎಲ್ಲ ಡೌನ್ ಆಯ್ತೈತೆ ಅಂತ ಬೇಜಾರಾಯ್ತೈತೆ. ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಗಳನ್ನೆಲ್ಲ ಬಾ ಅಂತ ಹೇಳ್ಬಿಟ್ಟು ಕರೀತಾಳೆ. ಅದಕ್ಕೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ. ನೀವು ಯಾವಾಗೂ ಹೇಳ್ತಿದ್ದಲ್ಲ, ಏನಾರ ಕಷ್ಟ ಬಂದರೆ ಪೊದ್ದು ಆಂಟಿ ಹತ್ರ ಹೋಗ್ಬಿಟ್ಟು ಕೇಳು, ಏನಾರ ಒಂದು ಪರಿಹಾರ ಮಾಡಿಕೊಡ್ತದೆ ಅಂತ ಹೇಳಿ. ಹೇಳಿದ್ದೆ. ಅದಕ್ಕೆ ಪೊದ್ದು ಆಂಟಿ ಹತ್ರನೇ ಹೋಗ್ಬಿಟ್ಟು ಸಹಾಯ ಕೇಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ. ಅಂದರೆ ಏನಾರ ಒಂದು ಉಪಾಯ ಏನಾರ ಹೇಳಿದ್ರೆ ಸಾಕಲ್ವೇ? ನಾನು ನನಗೂ ಒಂಥರ ಬೇಜಾರಾಯ್ತದೆ. ಮೇಲ್ಗಡೆ ಖುಷಿಯಾಗಿದ್ರು ಒಳಗೆ ಬೇಜಾರಾಯ್ತೈತೆ ಕಣ್ಮವ. ಅವಳು ಬೇಕಂತಾನೆ ನೀ ಹಿಂಗೆ ಮಾಡ್ತಾ ಇರೋದು ಅಂತ ಅನ್ನಿಸ್ತೈತೆ. ಹೌದಾ? ಹೋಗ್ಬಿಟ್ಟು ಪೊದ್ದು ಹತ್ರ ಕೇಳು, ಏನಾದರೂ ಒಂದು ಗ್ಯಾರಂಟಿ ಪರಿಹಾರ ಅಂತೂ ಕೊಟ್ಟೇ ಕೊಡ್ತಾಳೆ. ಅವಳು ಬಹಳ ಬುದ್ಧಿವಂತೆ. ನೋಡು, ಹೋಗಿ ಹೇಳು ಹಿಂಗೆ ಆಗೈತೆ, ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಳು. ಹೇಳ್ತದೆ, ಸರಿನಾ? ಹ್ಞೂ ಮಾವ, ಸರಿನೇ. ನನಗಂತೂ ಆ ಆಂಟಿನೇ ಸರಿ ಅಂತ ಅನ್ನಿಸ್ತದೆ ನನಗಂತೂ. ಆ ಆಂಟಿ ಅವತ್ತು ಅಷ್ಟೇ, ಆ ಆಂಟಿ ಹೇಳಲಿಲ್ಲ ಅಂದರೆ ಆಯ್ತಿರ್ಲಿಲ್ಲ. ಇವಾಗೂ ಅಷ್ಟೇ. ಸರಿ, ಹಂಗಾರೆ ಹೋಗ್ಬಿಟ್ಟು ಮಾವ ಎಲ್ಲ ನನ್ನ ಕಷ್ಟ ಹೇಳ್ಕೊಂಬಿಟ್ಟು ಬರ್ತೀನಿ. ನೋಡೋಣ ಏನಾರ ಒಂದು ಪರಿಹಾರ ಸಿಗ್ತದೇನೋ. ಇಲ್ಲ ನಾವೇ ಬೇರೆ ಕಡೆ ಅಂಗಡಿ ಇಕ್ಕದ, ಇಲ್ಲ ಅಂತಂದರೆ ಅವಳನ್ನ ಬೇರೆ ಕಡೆ ಕಳ್ಸದ, ಏನೋ ಒಂದು ವ್ಯವಸ್ಥೆಯ ಮಾಡೋಣ. ಸರಿ ಕಣಮ್ಮ, ಹೋಗಿ ಕೇಳ್ಕೊಂಬಿಟ್ಟು ಬಾ. ಪೊದ್ದು ಹತ್ರ ಹೋದ್ರೆ ಎಲ್ಲದಕ್ಕೂ ಒಂದೊಂದು ಪರಿಹಾರ ಇದ್ದೇ ಇರ್ತದೆ. ಪರಿಹಾರ ಇಲ್ದಿದ್ದು ಯಾವ್ದು ಪೊದ್ದು ಹತ್ರ? ಬಿಡು, ನನ್ನ ಸಸ್ಯ ಹೆಂಗೋ ಒಳ್ಳೇದಾದ್ರೆ ಸಾಕಪ್ಪ, ಇನ್ನೇನು ಬೇಡ. ಇವು ಎತ್ತೋದ್ವು ಬೆಳಿಗ್ಗೆ ನೀವು ಓದ್ವಲ್ಲ, ಈ ಅಮ್ಮ ಮಗ ಇಬ್ರು ಕಾಣ್ತಿಲ್ವಲ್ಲ, ಈ ಬೊಡ್ಡಿಗಳು ಅದು ಎಲ್ಲೋಯ್ತಾರೆ, ಎಲ್ಲಿ ಓದ್ತಾರೆ, ಏನು ಮಾಡ್ತಾರೆ, ಒಂದು ಗೊತ್ತಾಗಕ್ಕಿಲ್ಲ. ಅದು ಏನು ಮಾಡ್ತಾರೋ ಏನೋ. ಬಾ ಬೇರವ, ನೀನು ಅಡ್ಕೆಲೆ ಹಾಕ. ನಿನಗೆ ನಾನಂತೂ ಅಡ್ಕೆಲೆ ಹಾಕತಾ ಇವನಿ. ಹೊಟ್ಟೆ ತುಂಬ ಊಟ ಬಿತ್ತು. ಇನ್ನೇನು ಇವತ್ತು ಯಾವ ವಾರ ಬೈರವಾಗ್ಲೇನ್ಯ? ಶುಕ್ರವಾರವ? ಹೋಗತ್ತಡಿ. ದಿನಗಳು ಕಳೆಯೋದೇನೇ ಗೊತ್ತಾಗಕ್ಕಿಲ್ಲ. ನನ್ನ ಮಗ ಹೊಲ್ತಾಗ ಬರ್ಬೇಡ ಕಣಮ್ಮ, ನಾನು ಮಾಡ್ಕೊತೀನಿ ನೆಮ್ಮದಿ ಕೂತ್ಕೊಳ್ಳಮ್ಮ ಅಂತ ಹೇಳ್ತಿರ್ತಾನೆ. ಆ ನೆಮ್ಮದಿಗೆ ಹೋಗತ್ತಡೆ. ತಿನ್ನು ಉಣ್ಣು ಮನೆಗ ಹಿಂಗೆ ನೀ ಆಗೋಗ್ಬಿಟ್ಟಿವನಿ. ಪೊದ್ದು ಡಾರ್ಲಿಂಗ್, ನೀನೇನು ಯೋಚನೆ ಮಾಡಬೇಡ. ಇನ್ಮ್ಯಾಲ ಆರಾಮಾಗಿದ್ದು ಬಿಡು.
ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ. ಇಲ್ಲ ಇಲ್ಲ ಇಲ್ಲ. ಪೊದ್ದು ಆಂಟಿ, ಪೊದ್ದು ಆಂಟಿ. ಆ ಯಾರು? ಬರ್ರಿ. ಇವಾಗಿರೋ ತಮ್ಮ ಪೊದ್ದುಗೆ. ಓ ಲಕ್ಷ್ಮು, ನೀನವ? ಬಾ ಬಾ ಕುಂತ್ಕವ. ಆಂಟಿ ಚೆನ್ನಾಗಿದ್ದೀರಾ? ಹೂ ಕಣವ, ಸಂತಾಕಿದೀನಿ. ಇರವ ಕಾಪಿ ಇಕ್ಬಿಡ್ತೀನಿ ಹೋಗಿ. ಅಯ್ಯೋ ಬ್ಯಾಡ ಆಂಟಿ, ಅರ್ಜೆಂಟಾಗಿ ಹೋಗ್ಬೇಕು, ಹೊಸಿ ಕೆಲಸ ಐತೆ. ಅಂಗಡಿ ಬೇರೆ ತೆಗೆದ್ಬಿಟ್ಟು ಬಂದಿವ್ನಿ. ಆ ಶಾಂತಮ್ಮನ್ ಬಿಟ್ಬಿಟ್ಟು ಬಂದಿವ್ನಿ. ನಿಮ್ ತಾಗೋಸಿ ಮಾತಾಡನಿ ಅಂತ ಹೇಳ್ಬಿಟ್ಟು ಸರ್ನ ಬಂದ್ಬಿಟ್ಟೆ ನಾನಂತನುವೆ. ಹ್ಞೂ ಅಂಗಡಿ ಬೇರೆ ಹೋಯ್ತೇನೋ, ಅಂಗಡಿ ಬಿಟ್ಬಿಟ್ಟು ಇದಾಗಕ್ಕಿಲ್ಲ. ಏನ್ ಮಾತಾಡ್ಬೇಕಿತ್ತವ? ಆಂಟಿ ಅದು ನನ್ನ ಅಂಗಡಿ ಪಕ್ಕನೇ ಕಂಬ್ಲಿ ಆಂಟಿ. ನಿಮ್ಮ ಸೊಸೆನೇ ಆಗ್ಬೇಕಲ್ವಾ ಮೊದಲು. ಆಂಟಿ ಅವಳು ನೋಡಂಟಿ ನಮ್ಮ ಅಂಗಡಿ ಪಕ್ಕನೇ ತಂದ್ಬಿಟ್ಟು ಅಂಗಡಿ ಮಾಡೋಗ್ಬಿಟ್ಟವಳು ಆಂಟಿ. ಅಷ್ಟು ಸಾಲದು ಅಂತ ಹೇಳಿ ನಾನು 35ಕ್ಕೆ ಮಾರಿದ್ರೆ ಅವಳು 25ಕ್ಕೆ ಮಾರ್ತಾಳೆ ಆಂಟಿ. ನಮ್ಮ ಕಡೆ ಬರೋ ಕಸ್ಟಮರ್ಗಳೆಲ್ಲ ಬನ್ನಿ 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 ಅಂತ ಹೇಳ್ಬಿಟ್ಟು ಅವಳೇನೇ ಕರ್ಕೊಬಿಡ್ತಾಳೆ ಆಂಟಿ. ನಂಗೇನು ಹೊಸಿ ಬೇಜಾರಾಯ್ತಾಯ್ತಾ ಆಂಟಿ? ನನಗೆ ಎಷ್ಟು ಬೇಜಾರಾಯ್ತಾಯ್ತು ಗೊತ್ತಾ ಆಂಟಿ? ನನಗಂತೂ ಸ್ಯಾನೆ ಬೇಜಾರಾಯ್ತೈತೆ. ಅದಕ್ಕೆ ನಿಮ್ಮ ತಾಗ ಬಂದರೆ ನೀವೇನಾರು ಐಡಿಯಾ ಕೊಡ್ತೀರಾ, ನೀವೇನಾದ್ರು ಪರಿಹಾರ ಏನಾದ್ರೂ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಿಮ್ಮ ತಾಗ ಬಂದಿದ್ದೆ ಆಂಟಿ. ಪದ್ದು ಡಾರ್ಲಿಂಗ್, ಈಗ ತಾನೇ ಹೇಳಿದ್ದೆ ಯಾರಿಗೂ ಇನ್ಮೇಲೆ ಸಹಾಯ ಮಾಡೋಕ್ಕಿಲ್ಲ, ನಾನು ನೀನು ನೆಮ್ಮದಿಯಾಗಿರೋಣ ಅಂತ. ಪದ್ದು ಡಾರ್ಲಿಂಗ್, ಒಪ್ಕೊಳಂಗಿಲ್ಲ. ಈಗಲೇ ಹೇಳಿದ್ದೀನಿ, ಯಾರೇನಾರ ಮಾಡ್ಕೊಂಡು ಹೋಗ್ಲಿ ಪದ್ದು ಡಾರ್ಲಿಂಗ್. ಮಾತು ಕೊಟ್ಟಿದ್ಯಾ, ನೀನಂತರೂ ಒಪ್ಕೊ ಕುಡ್ದು ಅಷ್ಟೇ ನೀನಿಯ. ಹೌದಾ? ಅಲ್ಲ 25ಕ್ಕೆ ಯಾಕೆ ಮಾರ್ತಾವಳೆ ಅಂತ? ಅದೇನೋ ಆಂಟಿ ಗೊತ್ತಿಲ್ಲ. ನನ್ನ ಅಂಗಡಿಗೆ ಬೇಕಂತ ಬರೋ ಕಸ್ಟಮರ್ಗಳನ್ನೆಲ್ಲ ಎಳ್ಕೊಳ್ಳೋದು, ಏನೇನೇನೋ ಮಾಡ್ತಾಳೆ ಸುಮ್ಮನೆ. ಒಸಿ ಅಲ್ಲ ಆಂಟಿ ಮಾಡ್ತಿರೋದು ಅವಳಂತೂ. ನನಗೆ ಕಾಟ್ವಾ ಒಂಥರ 3-4 ದಿನದಿಂದ ಸಿಕ್ಕಾಪಟ್ಟೆ ಬೇಜಾರ ಹೋಗ್ಬಿಟ್ಟೈತೆ ನನಗಂತೂ ಆಂಟಿ. ಏನು ಮಾಡಬೇಕೋ ಏನೋ ಗೊತ್ತಾಯ್ತಾನೇ ಇಲ್ಲ ನನಗಂತೂ. ಎಷ್ಟು ಬೇಜಾರಾಯ್ತೈತೆ ಅಂದರೆ ಅದಕ್ಕೆ ನಿಮ್ಮ ತಾಗ ಏನಾರ ಪರಿಹಾರ ಆಯ್ತಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದಿದ್ದು. ಆಂಟಿ ನನಗೆ ಏನು ಅನ್ನಿಸ್ತದೆ ಅಂದರೆ ನಾನೇ ಅಂಗಡಿಯ ಎತ್ಕೊಂಡೋಗ್ಬಿಟ್ಟು ಬೇರೆ ಕಡೆ ಮಾಡೋಗ್ಬಿಡ್ಲಾ ಅಂತ. ಅಯ್ಯೋ ಮೊದ್ಲು ಅಂಗಡಿ ಮಾಡೋಗ್ದವಳು ನೀನು ಯಾಕೆ ಹೋಗ್ಬಿಟ್ಟು ಎತ್ಕೊಂಡೋಗ್ಬಿಟ್ಟು ಬೇರೆದ್ರಾಗ ಮಾಡೋಗ್ಬೇಕು ನೀನು? ಅಯ್ಯೋ ಬಾಯಿ ಮುಚ್ಕೊಂಡಿರು. ನಿನಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ ನಿನಗೆ? ಬಾಯಿ ಮುಚ್ಕೊಂಡು ಹೋಗು, ಎದ್ಬಿಟ್ಟು ಸುಮ್ಕೆನೇನೆ. ಬೇರೆ ಕಡೆ ಅಂಗಡಿ ಮಾಡೋಗ್ತಾಳಂತ. ಅವಳೇ ಮಾಡೋಗ್ಲಿ ಬಿಡು ಬೇರೆ ಕಡೆ ಅಂಗಡಿಯಾ. ಒಂದ್ಸಲ ಕೇಳೋಣ ಅನ್ಕೋತೀನಿ, ಕೇಳಿದ್ರೆ ಜಗಳ ಬಿದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಭಯ. ಅವಳು ಮೊದಲೇ ಬೇಕು ಅಂತ ನಂಗೆ ಉರಿಸ್ಬೇಕು ಅಂತಾನೆ ಏನೇನೋ ಮಾಡ್ತಾವಳಂಟಿ. ನನಗೆ ಉರಿಸಿ ನನಗೆ ಏನೇನೋ ಮಾಡಬೇಕು ಅಂತಾನೆ ಪಿಲ್ಲಾನ ಅವಳ್ದಂತೂ. ಅದಕ್ಕೆ ನೆನೆಯ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಆಂಟಿ ನಂಗಂತೂ. ಅದಕ್ಕೆ ನಿಮ್ಮ ತಾಗ ಬಂದಿದ್ದು, ಏನಾರ ಹೇಳ್ಬಿಟ್ಟು ಸಹಾಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬಂದಿದ್ದು. ನನಗಂತೂ ಆಯ್ತಿಲ್ಲ ಕಣಂಟಿ. ಅವಳು ಕಾಟವ ತಡ್ಕೊಳಕ್ಕೆ ಹೊಸದಾಗ ಬಿಸ್ನೆಸ್ ಎಲ್ಲ ಈಗ ಇಂಪ್ರೂವ್ ಆಯ್ತೈತೆ. ಈಗಲೇ ನೀ ಹೆಂಗೆ ಶುರು ಮಾಡವಳೆ? ಅಯ್ಯೋ ಬುಡಮ್ಮಿ ಆಯ್ತು. ಅದಕ್ಕೆ ಏನೋ ಒಂದು ಪರಿಹಾರ ಹುಡುಕ್ಬಿಟ್ಟು ಏನೋ ಒಂದು ಮಾಡಿದ್ರಾಯ್ತು. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಇನ್ನು? ಹುಡುಕನೇ ಇರು. ಪರಿಹಾರ ಹುಡುಕ್ಬಿಟ್ಟು ಪರಿಹಾರ ಮಾಡನಿ. ಏನು ಯೋಚನೆ ಮಾಡಬೇಡ ನೀನು, ಸರಿನಾ? ಏನೋ ಒಂದು ಆಯ್ತದೆ. ಅದೇನೋ ಅಂತಾರಲ್ಲ, ಕೆಟ್ಟಗಳಿಗೆಗಳು ಬಂದಾಗ ಹಿಂಗೇನೆ ಇವು ವಕ್ರಗಳು ವಕ್ರಸ್ಕೊಬಿಡ್ತಾವೆ ಇವು. ಅವಳವಳೆಲ್ಲ ಕಂಬ್ಲಿ ದೊಡ್ಡ ವಕ್ರ ಅವಳಂತೂ. ಅವಳಿಗಂತೂ ಅವಳಿಗಿರೋ ಅಂಥ ವಿಷ ಯಾರಿಗೂ ಇಲ್ಲ. ಅವಳಿಗೋ ಅಮ್ಮಂಗಿರೋ ವಿಷ. ನೋಡೋಣ ಬಿಡಮ್ಮಿ, ಏನೋ ಒಂದು ಪಿಲಾನ್ ಮಾಡ್ಬಿಟ್ಟು ನಾನು ನಿಂಗೆ ಹೇಳ್ತೀನಿ. ಅಂಗಡಿಯ ಬೇರೆ ಕಡೆ ಎತ್ತಕ್ಕೆ ಮಾತ್ರ ಪಿಲಾನ್ ಮಾಡಕ್ಕೆ ಹೋಗ್ಬೇಡ. ನೀನು ಯಾಕೆ ಎತ್ತಬೇಕು ಬೇರೆ ಕಡೆಗೆ ಅಂಗಡಿಯ? ಅಲ್ಲಂಟಿ ಇನ್ನೇನಿಬ್ರು ಒಂದೇ ತಾಗ ಮಾಡಿಕೊಂಡ್ರೆ ಬಿಸ್ನೆಸ್ ಆಗಕ್ಕಿಲ್ವಲ್ಲ ಆಂಟಿ. ಅದಕ್ಕೆ ಬೇರೆ ಕಡೆ ಮಾಡಕುದ್ರೆ ಏನಾರ ಆಯ್ತದೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ. ಬ್ಯಾಡಕ ನಮ್ಮಿ, ಈಕ್ಕಿರೋ ಜಾಗದಾಗ ಏನೇ ಇರ್ಲಿ ಸುಮ್ಕಿರು. ಏನಾರ ಒಂದು ಪರಿಹಾರ ಮಾಡಿದ್ರಾಯ್ತು. ಇರು ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಬ್ಯಾಡ ಆಂಟಿ, ಇನ್ನೊಂದ್ಕಿಂತ ಫ್ರೀಯಾಗಿ ಬಂದಾಗ ಕುಡಿತೀನಿ. ಅಂಗಡಿ ತಗ ಹೋಗ್ಬೇಕು. ಅವಳು ಓಪನ್ ಮಾಡ್ಕೊಂಡು ಕುಂತ್ಕೊಂಡವಳೆ. ನಾನು ಫಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ನಿಮ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟು ಹೋದ್ರೆ ಬಸಿ ಸಮಾಧಾನ ಆಯ್ತದೆ ನನಗೂ. ಅದಕ್ಕೆ ನೀನು ಇಲ್ಲಿಗೆ ಬಂದಿದ್ದು ನಾನಂತೂ ನಿಮ್ಗೆ ಹೇಳ್ಬಿಟ್ಟು ಹೋಗನಿ ಅಂತ. ನನ್ನ ಕಷ್ಟ ಯಾರಿಗಾನ ಒಬ್ರಿಗೆ ಹೇಳ್ಕೊಂಡ್ರೆ ಏನಾರ ಒಂದು ಪರಿಹಾರನ ಸಿಗ್ತದೆ ಅಂತ. ಆಂಟಿ ಫೋನ್ ಮಾಡಿ, ಏನಾರ ಇದ್ರೆ ಫೋನ್ ಮಾಡಿ ನನಗೆ, ಸರಿನಾ? ಸರಿ ಕಣವ, ಸರಿ ಆಯ್ತು. ಏನಾರ ಒಂದು ಪಿಲಾನ್ ಮಾಡ್ಬಿಟ್ಟು ಸಹಾಯ ಮಾಡ್ತೀನಿ ಬಿಡು, ಏನು ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಆಂಟಿ, ನಿಮ್ಮ ಸಹಾಯ ನನಗೆ ಭಾಳ ಮುಖ್ಯ, ಸರಿನಾ? ಅಲ್ಲ ಏನಪ್ಪ ಇವಳು ಬಂದು ಅಂತ ಯಾವಾಗೂ ಕೇಳ್ತಾಳೆ ಅಂತ ಅನ್ಕೋಬೇಡಿ ಆಂಟಿ. ಇಲ್ಲ ಕಣವ, ನನ್ನ ಮಗಳು ಒಂದೇ, ನೀನುವೆ ಒಂದೇ. ನನಗೆ ಯಾರನ್ನ ಒಳ್ಳೆಯವರು ಹೆಣ್ಮಕ್ಳು ಅದ್ರಾಗೆ ಬೆಳೀತಾವ್ರೆ, ಉದ್ಧಾರ ಆಯ್ತವ್ರೆ ಅಂತಂದರೆ ನನಗಂತೂ ಒಂಥರ ಖುಷಿನೇ ಆಯ್ತದೆ ನನಗಂತೂ. ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿಲ್ಲ. ನಾನು ನೋಡ್ಕೊತೀನಿ ಬಿಡವ ಎಲ್ಲ. ನಾನು ತುಂಬ ಥ್ಯಾಂಕ್ಸ್ ಆಂಟಿ, ನಿಮ್ದು ತುಂಬ ಒಳ್ಳೆ ಮನಸ್ಸು. ಸರಿ ಆಂಟಿ, ಬೇಕಾದ್ರೆ ಸಂಜೆ ಬರ್ತೀನಿ. ನಿಮಗೂ ಎಗ್ ರೈಸ್ ಅಂದರೆ ಇಷ್ಟ ಅಲ್ವಾ? ಎಗ್ ರೈಸ್ ಮಾಡ್ಕೊಂಡು ತಗೊಬಿಟ್ಟು ಬರ್ತೀನಿ ಬಿಡಿ. ನಿಮಗೂ ನಿಮ್ಮ ಮಗಂಗೂ ಇಬ್ರಿಗೂ ಎಗ್ ರೈಸ್ ಇಷ್ಟ ಅಲ್ವಾ? ಸಂಜೆ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡಿ, ಬರ್ಬೇಕಾದ್ರೆ ಹಿಂಗೆ ತಗೊಬಿಟ್ಟು ಬರ್ತೀನಿ. ಅನ್ನು ಪದ್ದು ಡಾರ್ಲಿಂಗ್, ನನಗೂ ಬೇಕು. ಅಲ್ಲ ಸುಮ್ಮನೆ ಏನಕ್ಕೆ ಅಂತ. ಇರ್ಲಿ ಬಿಡಿ ಆಂಟಿ, ತಗೊಬಿಟ್ಟು ಬರ್ತೀನಿ. ನಿಮ್ಮ ಮಗಂಗೆ ಅಣ್ಣಂಗೆ ಬೋಲಿ ಇಷ್ಟ ಅಲ್ವಾ? ತತ್ತೀನಿ ಬಿಡಿ. ಸಂಜೆ ಅಡುಗೆ ಪಡಿಗೆ ಏನು ಮಾಡಕ್ಕೆ ಹೋಗ್ಬೇಡಿ ಆಂಟಿ ನೀವು, ಸರಿನಾ? ಸರಿ ಕಣವ, ಸರಿ ಆಯ್ತು. ಅದೇನೋ ಮೇಡಮ್ ಅವ್ರು ಹೇಳ್ತಾ ಇದ್ರು, ಇನ್ನು ಮ್ಯಾಲ ಸಹಾಯ ಅನ್ನೋದೆಲ್ಲ ಏನು ಮಾಡಕ್ಕಿಲ್ಲ ಅಂತ. ಪದ್ದು ಡಾರ್ಲಿಂಗ್, ಅದೇನು ಸಹಾಯ ಮಾಡ್ತೀಯಾ? ನನ್ನ ತಲೆನಾಗ ಏನಾಯ್ತು ಬಿಡವಾ? ನೀನು ನಂಬ್ಕೊಂಡೆ ತಾನೇ ನಾನು ಹೇಳಿದ್ದು. ಏನಾರ ವಸಿ ಮಾಡು, ನೀನೇ ಹೋಗ್ಬಿಟ್ಟತೆಗೆ. ನನ್ನ ತಲೆನಾಗ ಏನೈತೆ? ಆ ಕಾಮ್ಲಿ ತಗೋಗ್ಬಿಟ್ಟು ಏನು ಕಿತ್ತಾಡಕ್ಕಾಯ್ತದ? ಕಿತ್ತಾಡ್ಬಿಟ್ಟು ಜಗಳ ಮಾಡ್ಬಿಟ್ಟು ಏನ್ ತಾನೇ ಪಡ್ಕೊಳಕ್ಕಾಯ್ತದೆ? ನಾನನ್ನು ಮುದ್ದು ಕೆಳಿಬೇಕು ಅಂತ ನಿರ್ಧಾರ ಮಾಡ್ಕೊಬಿಟ್ಟಿದ್ಯಾ ನೀನು ಆಗ್ಲೇನಿಯ. ಬ್ಯಾಡ ಬ್ಯಾಡ, ನಿನ್ ಪಾಡು ನೀನು ನೆಮ್ಮದಿಗಿರು ಪದ್ದು ಡಾರ್ಲಿಂಗ್. ಅಂದರೆ ನೀನು ಇರೋದೇ ನೀನಿಯ ಇಲ್ವಲ್ಲ.
ಅಯ್ಯೋ ದೇವ್ರೆ! ಸರಿ ಬಿಡು ಆಯ್ತು. ಅದ್ರಾಗ ಇನ್ನೇನಂತೆ, ಈಗ ಇನ್ನೇನು ಸಹಾಯ ಮಾಡಬೇಕು ಅಂತ ಹೇಳಿದ್ಯಾ ತಾನೇ, ಹುಡುಕ್ತೀನಿ, ಏನೋ ಒಂದು ಹುಡುಕ್ತೀನಿ. ನಂಗೆ ಗೊತ್ತು ಭೈರವ, ನಿನಗೆ ಮೊದಲೇ ಗೊತ್ತಿರ್ತದೆ ಯಾರಾರ ಹಿಂಗೆ ಸಹಾಯ ಹುಡಿಕೊಂಡ್ಬಿಟ್ಟು ಬರ್ತಾರೆ ಅಂತ. ನಿಂಗೆ ಮೊದಲೇ ಗೊತ್ತಿರೋದು ಬಂದ್ಬಿಟ್ಟು ಸುಮ್ಮನೆ ನನ್ನನ್ನು ಮಂಗ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತೀಯಲ್ವಾ. ನಿಂಗೆ ಇವಳು ಬರೋದೆಲ್ಲ ನಿಂಗೆ ಮೊದಲೇ ನಿನಗೆ ಗೊತ್ತಿತ್ತು. ನಂಗೆ ಚೆನ್ನಾಗಿ ಗೊತ್ತು ಬಿಡು. ಅದಕ್ಕೆ ನೀನು ನಿಂಗೆಲ್ಲನೂ ಅಂತ ತಮಾಷೆ ಮಾಡ್ತೀಯ ಅಂತ. ನಿನ್ಗೆ ಹಂಗೆ ಆಟ ಆಡಿಸ್ತದೆ ನಿಂಗೆ, ಏನು ಮಾಡ್ತೀಯ. ಅಲ್ಲ ನಮ್ಮ ಪದ್ದು ಡಾರ್ಲಿಂಗ್ ಇವಾಗಾದ್ರೂ ಚೇಂಜ್ ಆಯ್ತಾಳ ಅಂತ ಅನ್ಕೋತಾ ಇದ್ದೆ ಅಷ್ಟೇ ನಿನಗೆ. ಸರಿ ಬಿಡು ಪದ್ದು ಡಾರ್ಲಿಂಗ್, ಒಂದು ವ್ಯವಸ್ಥೆಯ ಮಾಡ್ತೀನಿ ಏನಾದರೂ ಒಂದು. ನೀನು ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಸರಿ ಆಯ್ತು. ನೋಡಿ ಹೊಲ್ದ ಕಡೆ ನೀವು ಹೋಗ್ಬಿಟ್ಟು ಬರಣಿ. ನಾನು ನೋಡಿ ಅಡ್ಕೆಲೆ ಹಾಕೊಂಡು ಹಿಂಗೆ ನೀ ಕುಂದ್ಕೊಬಿಟ್ಟೆ. ಬೆಳಿಗ್ಗೆ ಇವತ್ತೇನು ಕೂಲರ್ ಬಂದಿಲ್ಲ, ಸುಮ್ಮನೆ ಓಡಾಡ್ಕೊಂಬಿಟ್ಟು ಬರಣಿ. ನಡಿ ನಡಿ. ನಿಮ್ಮ ಅತ್ತೆನೂ ಇಷ್ಟೊತ್ತಿಗೆ ಬರಬೇಕಿತ್ತು. ಅದು ಗೊತ್ತಾ ನಿಂಗೆ. ಬರ್ಲಿ ಬಿಡು, ಬಂದ್ರೆ ಇನ್ನೂ ತಲೆ ತಿಂತದೆ. ಬಾ ಹೋಗೋಣ. ಸರಿ ಸರಿ ಬಾ.